ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಮಸ್ಕಾರ. ದೇವರು ಇವತ್ತು ಏನಪ್ಪ ಒಂದು ವಿಷಯ ಅಂದರೆ, ನಾನು ರಷ್ಯಾಗೆ ಹೋಗ್ತಾಯಿದ್ದೀನಿ. ಫುಲ್ ವಿಡಿಯೋ ನೋಡಿ ಕೊನೆ ತನಕ ಏನಾಗುತ್ತೆ ಅಂತ. ನಾನು ರಷ್ಯಾಗೆ ಹೋಗ್ತಾ ಇರೋದು, ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀನಿ. ಮತ್ತು ಅಲ್ಲಿಂದ ನನ್ನ ರಷ್ಯಾಗೆ ನಮ್ಮ ಫ್ಯಾಮಿಲಿ ಪೂರ್ತಿ ಕಳಿಸ್ಕೊಡ್ತಾರೆ. ಆ್ಯಂಡ್ ಏನಪ್ಪ ಅಂದರೆ, ನೀವು ಅಂದ್ಕೋಬೋದು ಏನಿದು 6 ತಿಂಗ್ಳಿಗೆ ಬರ್ತಾನೆ 3 ತಿಂಗ್ಳಿಗೆ ಬರ್ತಾನೆ ವಿಡಿಯೋ ಮಾಡೋಲ್ಲ ಸರಿಯಾಗಿ ಅಂತ. ಗೈಸ್, ನಿಮ್ಮ ಸಪೋರ್ಟ್ ಸರಿಯಾಗಿ ಸಿಗ್ತಾಯಿಲ್ಲ ನನಗೆ. ಈ ವಿಡಿಯೋದಲ್ಲಿ 20 ಸಬ್ಸ್ಕ್ರೈಬರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಖಂಡಿತವಾಗ್ಲೂ ಕಂಟಿನ್ಯೂಸ್ ವೀಡಿಯೋ ಮಾಡೇ ಮಾಡ್ತೀನಿ. 20 ಸಬ್ಸ್ಕ್ರೈಬರ್ಸ್ ಆದರೆ ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ವೀಡಿಯೋ ಮಾಡ್ತೀನಿ ಗೈಸ್. ಬನ್ನಿ ಹೋಗೋಣ, ಏನಾಗುತ್ತೆ ನೋಡೋಣ. ಗೈಸ್, ಹೇಳೋದಲ್ಲ ರಷ್ಯಾಗೆ ಹೋಗ್ತಾಯಿದ್ದೀನಿ ಅಂತ. ಕಾರಣ ಏನಂದರೆ, ಅಲ್ಲ ಹೊಂಟೋದ್ಲು ನೋಡಿಲಿ, ಅವಳಿಗೆ MBBS ಮಾಡಿಸ್ಬೇಕು ಅಂತ ರಷ್ಯಾಗೆ ಕಳಿಸ್ತಾಯಿದ್ದೀವಿ. ಸೊ ಅವಳ ಜೊತೆ ನಾನು ಹೋಗೋದ ಅಂತ ಅಂದ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಾನು ಹೋಗ್ತಾಯಿದ್ದೀನಿ. ಇವರೇ ಅವ್ರ ಮಮ್ಮಿ. ಈಮೇಲೆ ಇದು ಇಂಡಿಯನ್ ಮಮ್ಮಿ ಅಲ್ಲ, ಇವರು ರಷ್ಯನ್ ಮಮ್ಮಿ. ಏನಂటే ಮಗ ತೋರಿಸು, ಇದ್ಯಾಕೆ ನಾಚಿಕತೆಯಲ್ಲ ಗೈಸ್. ಇವಾಗ ನೆಕ್ಸ್ಟು ಅಲ್ಲಿಂದ ಶಾಪಿಂಗು, ಅದೇ ಇಲ್ಲಿ ಏನೇನು ತಗೋಬೇಕಲ್ಲ, ಅಲ್ಲಿಂದ ಫಸ್ಟ್ ಹೋಗಿದೆ ಚಿನ್ನದ ಅಂಗಡಿಗೆ. ಓಲೆ ಮತ್ತು ಕತ್ತಿಗೆ ಚೈನ್ ತೊಗೊಂಡು, ಓಲೆ ಚಿನ್ನದ್ದು. ಅಲ್ಲಿ ಚೈನ್ ಹೋಗಿ ಚಪ್ಪಲಿ ಅಂಗಡಿಗೆ ಹೋದ, ಚಪ್ಪಲಿ ತಗೊಂಡು ನೆಕ್ಸ್ಟ್ ಚಪ್ಪಲಿ ಅಂಗಡಿ ಬಂದಿದ್ದೀವಿ. ಚಪ್ಪಲಿ ಸೆಲೆಕ್ಷನು ಒಂದಾದ್ಮೇಲೆ ಒಂದು. ರಷ್ಯಾಗೆ ಹೋದಕ್ಕೆ ಏನು ಒಂದ್ರ ಮೇಲೆ ಒಂದು ತಗೋತಾನೆ. ಅಲ್ಲೇ ಎಲ್ಲ ಕಾಸ್ಟ್ಲಿ ಅಲ್ವಾ, ಅದಕ್ಕೆ ಇಲ್ಲೇ ತಗೋತಾವಳೆ. ಗೈಸ್, ಮನೆಗೆ ನೆಂಟರು ಬಂದವ್ರೆ, ಅದಕ್ಕೆ ಹಾಲು ಮತ್ತು ಸಕ್ಕರೆ ತಗೋದ ಅಂತ ಬಂದೀನಿ. ಇವನ್ನ ಏನು ಹೆಸರೇ ಮಚ್ಚ? ಚಂದನ್. ಹಾಂ ಹಾಂ, ಹೇಳೋ. ಮಾತಿಲ್ಲ ಕತೆ ಇಲ್ಲ ಹಂಗಂದ್ರೆ ಕವರ್ಗೆ ಹಾಕೊಡ್ಬೇಕು. ವಾ ಬಾ ಮಚ್ಚ, ಹೋಗೋದಾ ಇದು ಇದಕ್ಕೆ ಏರ್ಪೋರ್ಟ್ಗೆ? ಲೋ, ನಾನು ಬಿಡಕ್ಕೆ ಬಾರೋ, ನಾನು ಹೋಯ್ತವಣ. ನಾನು ಜೊತೆಲಿ ಹೋಯ್ತಾವ ಅವಳ ಜೊತೆ. ಸೀರಿಯಸ್ಲಿ ವೀಸಾ ಪಾಸ್ಪೋರ್ಟ್ ಮಾಡ್ಸಿದ್ದೀನಿ. ನಗ್ತಿಯಲ್ಲ? ಏನಿಲ್ಲ, ಹಿಂಗೆ ಅಂದ್ಬಿಟ್ಟೆ. ಮಗ ರಷ್ಯಾ ಫುಲ್ಲು ಹೆಂಗವ್ರು ಗೊತ್ತಾ ಗರ್ಲ್ಸಲ್ಲಿ. ಜಿಂಗ್ ಚಾಕ್. ಅಲ್ಲೇ ಒಂದು ಹುಡುಗಿ ಕರ್ಕೊತೀನಿ, ಸುಮ್ಮನೆ ನಿಂಗೂ ಮದುವೆ ಮಾಡ್ಕವೆ. ಹಾಂ ಮಗ ಯೂಟ್ಯೂಬ್ ಹಾಕ್ತೀನಿ. ತಗೋ, ಅದಕ್ಕೆ ಚಿಲ್ಲರೆ ಇದಕ್ಕೆ ಕೊಟ್ಬಿಡು. ಅರ್ಧ ಕೆ ಜಿ 20 ರೂಪಾಯಿ 4. ಗೈಸ್, ಅಲ್ಲಿಂದ ಹಾಲು ಮತ್ತು ಸಕ್ಕರೆ ತಗೊಂಡು ಹೋದ ಮನೆಗೆ. ಅಲ್ಲಿ ನೆಂಟರು ಬಂದಿದ್ರು, ಈಗ ಅವ್ರನ್ನೂ ಮಾತಾಡ್ಸ್ತೀನಿ ನೋಡಿ. ಹಿಂಗೆ ಯಾರ್ಯಾರು ಬಂದವ್ರೆ ನೆಂಟರು, ಏನು ಎತ್ತ ಎಲ್ಲ ಇಷ್ಟು ಜನ ಅವ್ರೆ ನೋಡಿ. ಸೈಡ್ ಬತ್ತೆ ಗೈಸ್, ಇಲ್ಲಿ ತಪ್ಕೊಂಡು ನಿಂತವ್ರು ನೋಡಿ. ಇವರೇ ಮಮ್ಮಿ, ಇವರು ಅವರು ಮತ್ತು ಇವರು. ಕಳಿಸ್ಕೊಡಕ್ ಬಂದವ್ರೆ. ಹೇಳದ ಯಾರ್ಯಾರು ಏನು ಅಂತ. ಹಾಂ, ನಿನ್ಗಲ್ಲ, ಇವಳಿಗೆ ಏನಾಗಬೇಕು, ಬಿಂದಿಗೆ ಏನಾಗಬೇಕು? ಹಾಂ, ಸೊಸೆ. ಹಾಂ, ಐ ಸರಿ, ಅಕ್ಕನ ಮಗಳು. ನಮ್ಮ ಅತ್ತೆಗೆ ವಿಡಿಯೋ ಮಾಡ್ತಾರೆ, ಫುಲ್ಲು ಖುಷಿ ಆಗ್ಬಿಟ್ಟಳು. ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾಳೆ ನಮ್ಮ ಅತ್ತೆನೇ. ಸಿದ್ದರಾಮಯ್ಯ ಮಾತಾಡ್ತಾರೆ. ಯಾರು ಎರಡು ಸಾವಿರ ಆಗ್ತಿಲ್ಲ ನಿಮ್ಗೆ? 11 ಸಾವಿರ ಮಾಡಿದ್ರೆ ನೀನು ದುಡಿಬೇಕು. ನೀನು 2 ಸಾವಿರ ಕೊಡ್ತಾರಲ್ಲ, ಕೂಡಕಂತ ತಗೋ. ಈಗ ವಿಡಿಯೋ ಮಾಡಮ್ಮ ಅಂತ ಇದ್ರೆ ಹೀರೋ ಬರಲ್ಲ, ನನಗೆ ಸುತ್ಕೊಬಿಟ್ಟಿರ್ತೀವಿ. ಅದು ಹಂಗಿರ್ಲಿ ಅಂತ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಗೈಸ್. ರಷ್ಯಾಗೆ ಹೋಗ್ತಾರ ಕಾರಣ ಜಿಂಗ್ ಚಾಕ್ ಅಂತ ರೆಡಿ ಆದೆ ಗೈಸ್. ರೆಡಿಯಾಗಾಯಿತು, ಇವಾಗ ಹೋಗ್ಬೇಕು, ಓಡಬೇಕು ಎಲ್ಲ ಕರ್ಕೊಂಡು. ನೆಕ್ಸ್ಟು
ಏರ್ಪೋರ್ಟಲ್ಲಿ ಸಿಗೋಣ. ಹೋಗ್ತಾ ಹೋಗ್ತಾ ಏನಾದರೂ ಕನ್ವರ್ಸೇಷನ್ ಆದರೆ ಮತ್ತೆ ವೀಡಿಯೋ ಮಾಡ್ತೀನಿ. ಸಿಗೋಣ ಅಲ್ಲಿ. ಬಂದು ನೋಡಿ ಗೈಸ್ ಚಿನ್ಮಣಿಕಿ. ಒಂದು ನಿಮಿಷ ಇರೋ ಒಂದು ನಿಮಿಷ ಹಿಂಗೆ ಮಡಿಕೋ ಇಲ್ಲಿ ಈ ಕೈ ಮಡಿಕೋ ನಗಾಡು. ಸುಮ್ಮನೆ ಮಡಿಕೋ. ಮಂಗಿ ಒಂದು ನಿಮಿಷ ಇರೋ, ಒಂದೇ ಒಂದು ನಿಮಿಷ. ನಾನು ಹೇಳ್ದಂಗೆ ಮಾಡಷ್ಟೇ. ಅದು ಹೆಣ್ಮಕ್ಳು ಮಾತ್ರ ಮಾಡಬೇಕು. ಅದು ಹೆಂಗೆ ಗೊತ್ತಾ? ಸರಿ, ಹೆಣ್ಮಕ್ಳಲ್ಲ, ಗಂಡು ಮಕ್ಳು ಮಾತ್ರ ಮಾಡಬೇಕು. ನೋಡಿ ನಾನು ಮಾಡ್ತಾ ಇದ್ದೀನಿ ನೋಡು. ಬೈಲಿ ಗೈಸ್. ಇವಾಗ ಕರ್ಪೂರ ತಗೋ ಹೋಗ್ತಾಯಿದ್ದೀನಿ, ಅಂದರೆ ಪೂಜೆ ಮಾಡೋದಕ್ಕೆ ಕಾರಿಗೆ. ಓಡೋಕ್ಕೂ ಮುಂಚೆ ಕಾರ್ ಪೂಜೆ ಮಾಡ್ತಾರಲ್ಲ ಅದು. ಇಲ್ಲೇ ಗೊತ್ತಾ ನಾ ವೀಡಿಯೋ ಮಾಡ್ತಿರೋದು ಹಿಂಗೆ ನೋಡಿದ್ರೆ ಗೊತ್ತಿರೋರಾದ್ರೆ ಬಿಡು ವ್ಲಾಗ್ನ ಮಾಡ್ತಾವನೆ ಏನೋ ಮಾಡ್ತಾವನೆ ಅಂತ ಸುಮ್ಮನೆ ಇದ್ದಾರೆ. ಗೊತ್ತಿಲ್ಲದಾಗಿರೋರು ಮತ್ತು ಹುಚ್ಚುಚ್ಚಾಗ ಒಬ್ಬೊಬ್ಬನೇ ಮಾತಾಡ್ತಾವನಲ್ಲ, ಹುಚ್ಚುಚ್ಚಾಗ ಒಬ್ಬೊಬ್ಬನೇ ಅಲ್ಲೇ ಬಂದು ನಿಂತೈತೆ ನೋಡಿ. ಅಲ್ಲಿ ಅಲ್ಲೇ ಕಾರ್ ಬಂದು ನಿಂತೈತೆ. ನೀನು ಓಡಬೇಕಷ್ಟೇ. ನಾವು ಕಾರ್ಗೆ ಬೆಂಕಿ ಏನಾಯ್ತು, ಬೆಂಕಿ ಹಚ್ಬಿಟ್ಟು ಓಡಬೇಕಾರೆ ಸಿಗೋಣ ಓಡುವಾಗ. ಸರಿ ಎತ್ತಿ ಅಮ್ಮ. ಹೋಗ್ತಾ ಇದ್ದೀನಿ. ಹಂಗೆ ಬರುತ್ತಾ? ಬಾಯ್ ಕಣ್ರಪ್ಪ ಬಾಯ್. ಆಯ್ತು. ನನಗೆ ಬಾಯ್ ಮಾಡೋದೇ ಕರೆಕ್ಟು ಗೈಸ್. ಎಲ್ಲ ಬಾಯ್ ಮಾಡ್ತಾವ್ರೆ. ಈಗ ಓಡ್ಬೇಕು ಇನ್ನೇನು, ಎಲ್ಲ ತೋರಿಸ್ತೀನಿ. ಸರಿ ಗೈಸ್, ಹಂಗೆ ಒಂದ್ಸಲ ದೇವ್ರ ಕೈ ಮುಕ್ಕೊಂಡು ಗೈಸ್. ಕೊನೆಗೂ ನಮ್ಮೂರು ಬಿಡ್ತಾವೆ. ಭಾರಿ ಫೀಲಿಂಗ್ಸ್ ಆಯ್ತದೆ ನಮ್ಮೂರು ಬಿಟ್ಬಿಟ್ಟು ಹೋಗೋಕ್ಕೆ ರಷ್ಯಾಗೆ. ಆದರೆ ಏನೊಂಥರ ಖುಷಿ ಆಯ್ತದೆ. ಅಲ್ಲಿ ಹೆಂಗೆ ಏನು ಅಂತ ಗೊತ್ತಿಲ್ಲ ವಾತಾವರಣ. ನೋಡೋದ ಅಡ್ಜಸ್ಟ್ ಆದಮೇಲೆ ನಿಮಗೆ ಅಲ್ಲಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ರಷ್ಯಾಗೆ ಹೋಗಿ ನಾನು ಕೂಡ ಇವಳ ಜೊತೆ. ಇವಳು MBBS ಮಾಡೋಕೆ ಹೋಗ್ತಾಳೆ, ನಾನು ಹುಡುಗಿರು ಲೈನ್ ಹೊಡಿಯೋಕೆ ಹೋಗ್ತಾಳೆ. ಏನೋ ಸೇಣ ಎಕ್ಸ್ಪೀರಿಯನ್ಸಬಲ್ ಪರ್ಸನ್ನು ಅದರಲ್ಲಿ. ಅಚ್ಚೆ ಮಗ ಕಾವ್ಯ ಕರೆಕ್ಟ್ ಅಲ್ವಾ ಬಿಡು ಗೈಸ್. ಇವಾಗ ಸೆಲೂನಿಗೆ ಬಂದಿದ್ದೀವಿ. ಸ್ಪಿನ್ನು ಇವತ್ತು ಏರ್ ಕ್ಲೀನ್ ಮಾಡಿಸ್ಬೇಕಿದ್ದಂತೆ, ಡ್ಯಾಂಡ್ರಫ್ ಇತ್ತು ಅಂತ. ಸೊ ಬಂದಿದ್ದೀವಿ ಗೈಸ್. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಏರ್ಪೋರ್ಟ್. ಗೈಸ್ ಹೋಯ್ತಾ ಇದ್ದೀವಿ ಸ್ಪಿನ್ ಎಂಟ್ರೆನ್ಸು. ಹೋಗ್ತಾಯಿದ್ದೀವಿ. ನೋಡೋದ ಹೆಂಗೆ ಏನು ಸಮಾಚಾರ ಏನು ಎಲ್ಲ. ಓಹೋ ಯಾರೇ ಒಳು ಬಾಲೆ ಫಿಗರ್ ಗೈಸ್. ಸದ್ಯಕ್ಕೆ ಎಂಟ್ರಿ ಆಗಿದ್ದೀವಿ. ನೋಡೋಣ ಸ್ಪಿನ್ ಅಂತ ಐತೆ. ಹಂಗೆ ಗೊತ್ತೇ ಬಿಂದು, ಹಂಗೆ ಪಳ ಅನ್ಬೇಕು. ಹಾಂ ಸರಿನಾ? ಹುಷಾರ ಮಾಡಿಸ್ಕೊಂಬ. ಬಾಯ್. ಬನ್ನಿ, ಅವಳನ್ನ ಬಿಟ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ. ಇನ್ನೂ 45 ನಿಮಿಷ ಏನೋ ಆಗ್ತದೆ ಅಂದರು. ಸೊ ಹಂಗೆ ಹೊರಗಡೆ ಹೋಗಿ ಹೋಗೋಣ ಅಂತ ಹೋಗ್ತೀವಿ. ಕಾಫಿ ಕೊಟ್ಕೊಂಬರೋಣ ಅಂತ. ಬನ್ನಿ ಗೈಸ್. ಬೆಂಗಳೂರು ಎಲ್ಲ ಹೊಂಟೋದ್ರು ಅವರು ನೋಡಿ. ಇಲ್ಲವ್ರೆ ಅಲ್ಲವ್ರು ನೋಡಿ ಗೈಸ್. ಅವಳ ಅಲ್ಲೇ ಸ್ಪಾನಲ್ಲಿ ಬಿಟ್ಬಿಟ್ಟು ಇವಾಗ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಇನ್ನಪ್ಪ ಏನಾಗಲ್ಲ ತಿನ್ನು. ಸ್ವೀಟ್ ಥರ ಏನು ಬೇಕಣ್ಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ನೆಕ್ಸ್ಟು ಉಡುಪಿ ಆದಿತ್ಯ ಬಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕಾಫಿ ಕುಡಿದ್ವಿ. ನೋಡಿ ಇಲ್ಲಿ ಅವರೇ ಕಾಫಿ ತಗೊಂಡು ಕಾಫಿ ಕುಡ್ಕೊಂಡು ಹೋಗೋದು. ಎದ್ಕೊಳ್ಳಿ. ಶಿಯರ್ಸ್ ಗೈಸ್. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಸ್ಪಾಗೋದು ರೆಡಿ ಆಗೈತಾ ಹಿಂಗೆ ನೋಡೋಣ ಅಂತ. ಅಷ್ಟರೊಳಗಾಲೇ ಹೇರ್ ಡ್ರೈ ಮಾಡ್ತಾಯಿದ್ರು. ಆಗಿತ್ತು ಅನ್ಸುತ್ತೆ. ಇನ್ನೇನು ನೋಡಬೇಕು. ಅಲ್ಲ ಆಯ್ತಾ ಮಾಡಿಸಿ ನಿಂದು. ಹೋಗೋಣ. ಏನು ಈಗ ಏನಕ್ಕೆ ಮಾಡಿಸಿದ್ದು ಹೇಳಿದ್ದು? ಹಾಂ ಹೇಳು ಆಂಟಿ. ಬಿಲ್ ಎಷ್ಟಾಯ್ತು ಆಂಟಿ? 2000 ಅಲ್ಲ?
ನನಗೆ ಬರೀ 20 ರೂಪಾಯಿ ಕೊಟ್ಟಿದ್ರೆ ಶಾಂಪು ಹಾಕ್ಬಿಟ್ಟು ತಿಕ್ಕೊಡುವೆ ನಿನಗೆ. ನೆಕ್ಸ್ಟು ಅಲ್ಲಿಂದ ನಮ್ಮ ಬೇಣವ್ರ ಮನೆಗೆ ಹೋಗಿದ್ದೀವಿ. ಅಲ್ಲಿಂದ ಊಟ ಮಾಡ್ಕೊಂಡು ಡೈರೆಕ್ಟು ಏರ್ಪೋರ್ಟ್ಗೆ ಹೋಗ್ಬೇಕು ಗೈಸ್. ನಮ್ಮ ಆಂಟಿ ನಮ್ಮ ಅಣ್ಣವ್ರ ಮನೇಲಿ ಏನಣ್ಣ ಇದು ಅದೇನೋ ಹಂಗಂದ್ರು ಅದ್ರ ಮೇಲೆ ನಡೀತಾವ್ರೆ. ಏನ್ ಕತೆ ನಡೀತಾರದ? ಹಂಗೆ ಶಕ್ತಿ ಬರ್ಲಿ ಅಂತ ನಡೀತಾ ಇರೋದು. ಏನ್ಕೆ ಹೇಳಕ್ಕೆ ಏನಂటే ಮಗಳು ಕಳಿಸ್ಕೊಡಕ್ಕೆ ಶಕ್ತಿ ಬೇಕು. ಎಲ್ಲ ನಾನು ಟ್ರೈ ಮಾಡ್ತೀನಿ ಒಂದ್ಸಲ ಗೈಸ್, ನಾನು ಟ್ರೈ ಮಾಡ್ತೀನಿ ನೋಡೋಣ. ಹಿಂಗಿರುತ್ತ ಗೊತ್ತಿಲ್ಲ. ಸ್ಟಾರ್ಟ್ 3, 2, 1 ಗೈಸ್, ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಯ್ತು. ಮೂನೇ ಆಯ್ತಲ್ಲ. ಗೈಸ್, ಡೈಲಿ ಬೆಳಗ್ಗೆ ಎದ್ದು ಓಡಿದ್ರೆ ಆರಾಮ ಹೊಟ್ಟೆ ಕರಗಿಸ್ಬೋದು. ಅವಳು ಎಂತ ಕೆಲಸ ಮಾಡಲ್ಲ ಅಂದ್ರೆ ನನಗೆ ನೋಡಿ, ಅವ್ರ ಅಮ್ಮ ಹೆಂಗ್ ಕಿಸಿತಾರದ ನೋಡಿ. ನೋಡು, ನೀ ಮಾಡಿರೋದು ಹೇಳ್ತಾವನಿಲ್ಲ. ಯೂಟ್ಯೂಬಲ್ಲಿ ಬರ್ತಾರೆ ಜನ, ಹಾಕ್ತಾರೆ ಕಷಾಯನ, ಹೊಡಿತಾರೆ ನಿನ್ಗೆ. ಅಪ್ಪಚ್ಚಿ ಮಾಡ್ತಾರೆ, ಅಪ್ಪಚ್ಚಿ. ಮನೆಯೊಳಗಂತೂ ಗಿಜಿ ಗಿಜಿ ಅಂತ ಆಯ್ತು ಐಕ್ಳು ಮಕ್ಳು ಇರೋದಕ್ಕೆ. ಆಮೇಲೆ ಊಟ ಮಾಡ್ಕೊಂಡು ಲೇಟ್ ಆಗುತ್ತೆ ಅಂತ ಹೊರಟೋ ಗೈಸ್. ಗೈಸ್ ಫೈನಲಿ ರೀಚ್ ಆದ. ಇವರು ಕೂಡ ಬಂದರು. ಈಗಿನೇನು ಲಗೇಜ್ ತಗೊಂಡು ಓಡಬೇಕು. ಈಗ ಎತ್ಕೊಂಡು ರೆಡಿ ನಿಂತವಳೆ. ಲಗೇಜ್ ಎಲ್ಲ ತಗೋತಾಯಿದ್ದೀವಿ. ನಮ್ಮ ಆಂಟಿ ಅಂತೂ ಫುಲ್ಲು ಸೈಲೆಂಟ್ ಆಗ್ಬಿಟ್ಟವಳದ. ಈ ಮಗಳು ಕಳಿಸ್ತಾರೆ ಅದಕ್ಕೆ ಎತ್ತಿ ಫುಲ್ ಸ್ಯಾಡ್ ಆಗ್ಬಿಟ್ಟವಳೆ. ಕೊಡು ಏನಾರು ಇದ್ರೆ ಕೊಡು. ಗೈಸಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ಬೇಕು. ನೆಕ್ಸ್ಟು ಲೆಫ್ಟಲ್ಲಿ ಮೇಲ್ಗಡೆ ಹೋಗ್ಬೇಕು. ಎಲ್ಲ ಬಂದಿದ್ದೀವಿ ಲಿಫ್ಟ್ ಒಳಗೆ. ಇಷ್ಟೇ ನೋಡ್ರಿ. ಈ ಸೈಡಾ ನೋಡ್ರಿ, ಇಲ್ಲಿಂದ ಬಂದಿದ್ದೀವಿ ಗೈಸ್. ಓಹೋ ಯಾವ ಕಡೆ ಹೆಂಗ್ ಗುರು ಇದು ಏರ್ಪೋರ್ಟು. ಬೆಂಕಿ. ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿರೋದು. ಬನ್ನಿ, ಈ ಏರ್ಪೋರ್ಟ್ನೇ ತೋರಿಸಿದ್ದೀನಿ ಅಂತೆ. ರಷ್ಯಾ ತೋರಿಸಲ್ವಾ, ಪ್ರತಿಯೊಂದು ಅಪ್ಡೇಟು ಕೊಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕಷ್ಟೇ. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನೋಡಿ ಹಿಂಗೈತೆ ಏರ್ಪೋರ್ಟ್. ರಷ್ಯಾದಲ್ಲೂ ಅಷ್ಟೇ. ಮುಂದೆ ಒಂದು ಸಪೋರ್ಟ್ ಇದ್ರೆ ಸಾಕು. ಬನ್ನಿ ಗೈಸ್, ಈ ಕಡೆ ಅಂತೆ ಹೋಗೋಣ. ಯಾಕೆ ಫಸ್ಟ್ ಟೈಮ್ ಎಲ್ಲ ನೀನು ಅದಕ್ಕೆ ಹೋಯ್ತು. ಫಸ್ಟ್ ಟೈಮ್ ಏನಿಲ್ಲ, ಹೋಗಿದ್ದೀನಿ. ಈಗ ಹೇಳ್ಬೇಕು ನೀನು ಏನಾರು. ಏನು ಹೇಳೋದಪ್ಪ, ನಂಗೆ ಗೊತ್ತಿಲ್ಲ. ಏನು ಮಾತಾಡ್ಬೇಕೀಗ. ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಈಗಲೇ ಹುಡುಗಿ ಯಾರು ಇದ್ದಾರ? ಕಾವ್ಯಕ್ಕೂ ಮುಂಚೆ ವಾಟ್ಸಪ್ ಏನಾರು ಆಯ್ತಾ? ಕಾವ್ಯಕ್ಕೂ ಮುಂಚೆ ಯಾರು ಇದ್ದಾರ? ಗೈಸ್ ಆರ್ಮಿಯವರು ಅನಿಸುತ್ತೆ. ಆರ್ಮಿರೇ ಸೆಕ್ಯೂರಿಟಿ ಗಾರ್ಡ್ ಕಣಲ್ಲ. ಹಿಂಗಂದ್ಬಿಟ್ಟೆ ಸೆಕ್ಯೂರಿಟಿ ಅಂತಲೇ ಆರ್ಮಿಗೆ ಹಾಕ ಬೋಲ್ಸಿ. ಹಂಗ ನಾನು ಡ್ರೆಸ್ ನೋಡಂಗೆ ಅನ್ಕೊಂಡೆ. ಡ್ರೆಸ್ಸಾ? ಯೂನಿಫಾರ್ಮ್ ನೋಡಿ. ಮೀಸೆ ನೋಡೋದು ಏನು ಅನಿಸ್ತದೆ ನಿಮಗೆ? ಹಂಗೆ ಅನಿಸೋದು. ನೋಡಿ ಪ್ಯಾಲೇಸ್. ಬರ್ಬೇಕಿತ್ತು
ಪ್ಯಾಲೇಸ್ 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 ಸೀರಿಯಸ್ಲಿ ಮಸ್ತಾಗಿದೆ. ಇದನ್ನೇ ತೋರಿಸಿರೋ ನಾನು. ರಷ್ಯಾ ತೋರಿಸಲ್ವಾ? ಬನ್ನಿ. ಹಾಂ, ರಷ್ಯಾ ತೋರಿಸ್ತೀಯಾ? ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದೀನಲ್ಲ ನಾನು. ಇದ್ದೀನಿ. ಏನೇ ಬಂದಿದ್ದು ಮೇಲೆಗಡೆ? ಮಂಟಿಗೆ ಲೈತಾನೇ ಇಲ್ಲ ಅಂತೀವಿ. ಒಳಗಡೆ ಹೊಡ್ತೀನಿ ಮುಖ್ಯ ಹತ್ರ. ಹಾಂ, ನೋಡು ನಮ್ಮಪ್ಪ ನೋಡಿ ಹೆಂಗೆ ಗುಂಡ್ಕಲ್ನಂಗೆ ಇರೋದು. ಹಾಂ, ಒಳಗಡೆ ಫೀಲಿಂಗ್ಸು ಆಚೆ ಕಡೆ ತೋರಿಸ್ಕೊತಿಲ್ಲ ಅಷ್ಟೇ. ಆಚೆ ಕಡೆ ಸ್ಮೈಲಿ ಬಾಯ್, ಒಳಗಡೆ ನಿನ್ಕಿರ ರಪ್ಪ ಅದೇ ಗೊತ್ತಾ? ಹಾಂ, ಆಯಿತು ಸಮಾಧಾನ ಇರಬಾರ್ದು. ದಯವಿಟ್ಟು ಗೈಸ್ ಮತ್ತೆ ಏರ್ಪೋರ್ಟ್ ಇನ್ನೊಂದು ರೌಂಡ್ ಹಾಕೋಣ ಅಂತ ಹೋಗ್ತಿದ್ದೀವಿ. ಸೀರಿಯಸ್ಲಿ ಹೋದವ ಮತ್ತೆ ಜೊತೆ ವಿಡಿಯೋ ಮಾಡಕ್ಕೆ ಏನಿರಲ್ಲ. ಮತ್ತೆ ಜೊತೆ ಹೋಗ್ತಾ ಇದ್ದೀನಿ ಈಗ. ಎಲ್ಲ ಏರ್ಪೋರ್ಟ್ ಸುತ್ತಾಕೋದು ಅಂತ ಫ್ಲೈಟ್ ಇವಾಗ ಒಂದು ಹೋಯ್ತು. ತೋರಿಸೋಣ ಅನ್ನೋಷ್ಟರಲ್ಲಿ ವೀಡಿಯೋ ಆನ್ ಮಾಡಿರಲಿಲ್ಲ. ತೋರಿಸ್ತೀರಿ? ಹಾಂ, ನಮ್ಮ ಬಿಂಡನಹಳ್ಳಿ ಎತ್ತೆ ರಾಧಾ ಅಂತ ಅವ್ರ ಹೆಸರು, ನಾವು ಕರೆಯೋದು ಬಿಂಡನಹಳ್ಳಿ ಎತ್ತೆ ಅಂತ. ಇವರು ಈಗ ನಮ್ಮ ಜೊತೆ ಬರ್ತದಲ್ಲ ಬಿಂದು MBBS ಮಾಡೋಕ್ಕೆ, ಅವರ ಮಾಮ ಆಗಬೇಕು, ಅಮ್ಮನ ತಮ್ಮ. ಈಗ ಫುಲ್ಲು ನೋಡಿ ಏರ್ಪೋರ್ಟ್. ನೋಡಿ ಚೆನ್ನಾಗಿದೆ. ಹಾಂ, 100 ಹತ್ರ ಕೊಡ್ತೀವಿ. ನೋಡೋಣ, ಅಲ್ಲಿ ಬೈತಾವ್ರೆ ಹೋಗಂಗಿಲ್ಲ ಅಂತ ಫ್ಲೈಟ್ ನೋಡೋದಕ್ಕೆ. ಆದರೂ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ₹50 ಕೊಟ್ಟರು ಪರವಾಗಿಲ್ಲ. ನಾನು ಫಸ್ಟ್ ಟೈಮ್ ಕಣತೆ. ಫಸ್ಟ್ ಟೈಮ್ ಇಲ್ಲಿ ಏರ್ಪೋರ್ಟ್ ಬರ್ತಾರದೆ ಫಸ್ಟ್ ಟೈಮು. ಹಾಂ, ಇದೇನು ತೆಗ್ದಿ? ಇದೇನು ತೆಗ್ದಿ? ಒಂದಿನ ಮಾತ್ರ ಸಾಕಾಗಿರೋದು ಈಗ ಕಾಣಿಸೋದು. ಯಾರಿಗೂ ಗೈಸ್ ಹೋಯ್ತಿದೆ ನೋಡಿ ಫ್ಲೈಟ್. ಅಷ್ಟೇ. ಹಾಂ ಗೈಸ್, ನಾನೀಗ ಅದರಲ್ಲೇ ಹತ್ರ ಹೋಗ್ತಾ ಇರ್ತೀನಿ. 2 ಜನ ಏರ್ಪೋರ್ಟಿಗೆ ಬಂದಿರೋದು. ಇಲ್ಲಿ ನಮ್ಮ ಫ್ಯಾಮಿಲಿ ಐತೆ ನೋಡಿ, ಇವಳು ಕಳ್ಸ್ಕೊಡೋದಕ್ಕೆ. ಇದು ನಮ್ಮ ಫ್ಯಾಮಿಲಿಯಲ್ಲಿ ಬಂದಿರೋಂಥದ್ದು. ಈ ಕಡೆ ಇರೋರೆಲ್ಲ ಅವರು ರಷ್ಯಾಗೆ ಹೋಗೋರು. ಇವರು ಬಿಂದು ಕ್ಲಾಸ್ಮೇಟ್ಸ್ ಇಲ್ಲಿ ಇರೋರಲ್ಲ. ಈ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಇವಾಗ. ಅವಳಿಗೆ ಸ್ವಲ್ಪ ಅಲ್ಲಿ ಖರ್ಚಿಗೆ ಬೇಕಲ್ಲ ಕಾಸು, ಸೊ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಬಂದಿದ್ದೀವಿ. ಗೈಸ್, ಇಂಡಿಯನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋರೆ. ಎಷ್ಟು ಇದರಲ್ಲಿ? 7 ಲಕ್ಷ 7.5 ಲಕ್ಷ. 7,96,000 ಅಲ್ಲ, ಡಾಲರಲ್ಲಿ ಎಷ್ಟು? ಪೇಪರ್ಗೆ 8,800. ಒಂದು ನಿಮಿಷ ಇಂಡಿಯನ್ ಇದು ಅಮೇರಿಕನ್ ಕರೆನ್ಸಿ ಡಾಲರ್. ಒಂದಕ್ಕ ಇಂಡಿಯನ್ ಕರೆನ್ಸಿ. ಹಾಂ, ಈ ಥರ ಇದಲ್ಲ, ಕ್ವಾಲಿಟಿನೇ ಇಲ್ಲ. ಅರಿಯಲ್ವಾ? ಅರಿಯಲ್ವಣ? ಟ್ರೈ ಮಾಡೋ. ಟ್ರೈ ಮಾಡಿ ನೋಡೋ ಒಂದ್ಸಲ. ಅರ್ಧದ ಇಲ್ವಂತ. ಗೈಸ್, ಇಲ್ಲಿ ನಮ್ಮ ಎದುರಿಗೆ ಬಡ್ಸು ಏರ್ ಬಡ್ಸ್ ಆಗ್ತಾಯಿದೆ ನೋಡ್ತಾರೆ ಸೌಂಡ್ಗೆ. ಆನ್ ಮಾಡು. ಹೆಂಗಿದೆ ಪಿಕ್ಚರಲ್ಲಿ ನೋಡ್ದಾಗತ್ತದೆ. ಡಿಜೆ ಇವಳು ಚಿನ್ನಿಗೆ ಹಾಕೋ. ಗೈಸ್, ನೆಕ್ಸ್ಟ್ ಚೆಕ್ ಇನ್ ಆಗಬೇಕಿತ್ತು ಬಿಂದಿಗೆ. ಸೊ ಅಲ್ಲೇ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹೋಗ್ದ ಬಸ್ಸಲ್ಲಿ. ಅಲ್ಲಿ ವೆಯ್ಟೇಜ್ ಎಲ್ಲ ಚೆಕ್ ಮಾಡಿ ಆಮೇಲೆ ಬರ್ತಾರೆ ಚೆಕ್ ಇನ್. ಗೈಸ್, ಇಲ್ಲಿ ಇಷ್ಟು ಜನ ಏನಕ್ಕೆ ಸೇರಿದ್ದಾರೆ ಅಂದರೆ ಡಾಕ್ಟರ್ ಡ್ರೀಮ್ಸ್ ಅವರು. ನಾವು ಕೂಡ ಸೇರಿಸಿರೋದು ಡಾಕ್ಟರ್ ಡ್ರೀಮ್ಸ್ ಅವ್ರ ಕಡೆಯಿಂದನೇ. ಅವರು MBBS ಮಾಡಿಸ್ಕೊಡೋದಕ್ಕೆ ಒಂದು ಅವ್ರದ್ದು ಟ್ರಸ್ಟ್ ಐತೆ.
ಇಷ್ಟು ಅಂತ ಅಮೌಂಟು. ಸೊ ರಷ್ಯಾಗೆ ಕರ್ಕೊಂಡು ಹೋಗ್ತಾ ಇರೋದು. ಟೋಟಲ್ಲು ಈ ಇಯರು 80 ಮೆಂಬರ್ಸನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ನಮ್ಮ ಬಿಂದು ಕೂಡ ಒಬ್ಬಳು. ನೀವು ಕೂಡ ಯಾರಾದರೂ MBBS ಮಾಡಿಸ್ಬೋದು ಅಂತಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸಖತ್ ಕಡಿಮೆ ಬೆಲೆಯಲ್ಲೇ MBBS ಮಾಡಿಸ್ಕೊಬೋದು. ಎಲ್ಲ ಕಳ್ಸ್ಕೊಡ್ತಾ ಇದೀವಿ ಎಲ್ಲರೂ ಹೋಗ್ತಾ ಇರೋದು. ಗೈಸ್ ಇಲ್ಲಿಂದ ಇಷ್ಟು ಜನ ಹೋಗ್ತಾ ಇರೋದು ಟೋಟಲ್ಲು. ನಾನು ಇವ್ರ ಜೊತೆಲೇ ಹೋಗ್ಬೇಕೀಗ. ಎಲ್ಲಪ್ಪ ನನ್ನ ತಂಗಿ ಕಾಣಿಸ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿ ಹೋಯ್ತಾರೆ ನೋಡಿ ಗೈಸ್. ಎಲ್ಲ ರಶ್ಯ ಹೋಯ್ತಾರೆ. ಮಳೆ ಬೇರೆ ಬರ್ತೈತೆ. ಇಲ್ಲಿ ಬಂದ್ಲು ನೋಡಿ. ಇವರಲ್ಲ ಇಲ್ಲಿ ಬಂದು ನೋಡಿ. ಇಲ್ಲಿದ್ದಲ್ಲ ನೋಡಿ ಬಿಂದು. ಇವ್ರೆ ಇಲ್ಲಿ ಈ ಕಡೆ ಬಿಂದು. ಗೈಸ್ ಇವಾಗ ನಾನು ಕೂಡ ಇವ್ರ ಜೊತೆ ಹೋಗ್ಬೇಕು ಅಂತ ಅನ್ಕೊಂಬೇಡಿ. ಅವಳನ್ನ ಮಾತ್ರ ಕಳಿಸ್ತಾ ಇರೋದು, ನಾನು ಹೋಯ್ತಾ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಇವಾಗ ಇವಳನ್ನ ಕಳಿಸ್ಬಿಟ್ಟು ನಾವೆಲ್ಲ ರಿಟರ್ನ್ ಮನೆ ಕಡೆ ಹೋಗ್ಬೇಕು. ಸೊ ಫ್ಲೈಟ್ ಇರೋದು 4:20ಕ್ಕೆ. ಇವಾಗಲೇ ಚೆಕ್-ಇನ್ನು, ಅಂದರೆ ಎಲ್ಲ ಬ್ಯಾಗ್ಗಳು ಏನಾರ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾರೆ. ಸೊ ಇವಾಗ 1 ಗಂಟೆಗೆ ಚೆಕ್-ಇನ್ ಆಗುತ್ತೆ ನೈಟು. ಇಲ್ಲೇ ಹೋಗ್ತಿದ್ದಲ್ಲ ನೋಡಿ ಗೈಸ್. ಬನ್ನಿ ಗೈಸ್, ಮತ್ತೆ ಅಲ್ಲಿ ಸಿಗೋಣ. ಹುಷಾರ್ ಕಣಪ್ಪ. ಗೈಸ್ ಚೆಕ್-ಇನ್ ಆದಮೇಲೆ ಅವಳು ಸಪ್ರೇಟ್ ಆ ಕಡೆ ಕೋಚ್ಗೆ ಹೋಯ್ತಾಳೆ. ಅವಳಿಗೂ ದುಃಖ, ಅಪ್ಪನ ತಪ್ಕೊಂಡ್ಲು ಸ್ವಲ್ಪ. ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಹುಷಾರ್ ಬಿಂದು. ಗೈಸ್ ಹೋದ್ಲು, ಮತ್ತೆ ಅವಳು ಬರೋದು ಯಾವಾಗ? ಇನ್ನೂ 6 ವರ್ಷ ಸಿಗಲ್ಲ ಗೈಸ್. ಎಲ್ಲ ಫುಲ್ಲು ಫಿಲಿಮ್ಸ್ ಗೈಸ್. ಆಂಟಿನೇ ಕಾಣಿಸ್ತಿಲ್ವಲ್ಲ ನಮ್ಮ ಆಂಟಿ. ಗೈಸ್ ನಮ್ಮ ಆಂಟಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಗೈಸ್ ಫ್ಲೈಟ್ ಕೂಡ ಬತ್ತು, ಹೋಗಿ ಹತ್ಕೊಂತಾರೆ, ಹೊರಡುತ್ತೆ ಅದು ಕೂಡ. ಗೈಸ್ ಫೈನಲಿ ಅವ್ಳು ಕಳಿಸ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರೆಯಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.